ನಿಮ್ಮ ಮಗಳ ಎಷ್ಟು ಗಂಟೆಗೆ ಇದಾಯ್ತು, ಏನಿದಾಯ್ತು? ಸಾಯಂಕಾಲ ಸುಮಾರು 5:30 ಸುಮಾರು ಸರ್. ನಮ್ಮ ಮಗಳು ಮನೆಯಿಂದ ಹೊರಗೆ ಆಟಾಡಕ್ ಬಂದಿಲ್ಲ ಸರ್. ಅಂದ್ರೆ ಮನೆ ಒಂದು 2 ಹೆಜ್ಜೆ ಹೊರಗಡೆ ಬಂದ ಸರ್. ಹೊರಗೆ ಬಂದಕ್ಕೆ ಅದೇ ಟೈಮ್ನಲ್ಲಿ ಏನಪ್ಪಾ ಅಂದ್ರೆ ಉಜ್ಜನೆ ಬಂದ ಸರ್. ಉಜ್ಜನೆ ಬಂದಿದ್ದಕ್ಕೆ ಅವಳ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಅವಳ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಅಲ್ಲಿ ಆಜು ಬಾಜುದರೆಲ್ಲ ಹೊಡೆದು ಓಡಿಸ್ಬಿಟ್ರು ಸರ್. ನಾಯಿ ಓಡಿದ ತಕ್ಷಣ ಮುಂದೆ ಹೋಗಿದ ತಕ್ಷಣ ಮುಂದೆ ಒಂದು 3 ಜನ ಸಣ್ಣ ಸಣ್ಣ ಹುಡುಗರು ಸರ್, ಅವ್ರ ಮೇಲೂ ಅಟ್ಯಾಕ್ ಮಾಡಿದ್ರು ಸರ್. ಅದಾದ್ಮೇಲೆ ಮುಂದೊಬ್ರು ದೊಡ್ಡ ಹೆಣ್ಮಗಳು ಕೂಡ ಅವ್ರಿಗೂ ಕಾಲ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. 5 ಜನಕ್ಕೆ ಏನಪ್ಪ ಅಲ್ಲಿ ಒಂದೇ ಇದರಲ್ಲಿ ಅಟ್ಯಾಕ್ ಮಾಡಿದ್ರು ಸರ್. ಅದೇ ಸರ್. ನನ್ನ ಮಗಳಿಗೆ ನೋಡ್ರಿ ಸರ್, ಮೆದುಳಿನ ಹತ್ರ ಸ್ವಲ್ಪ ಒಂದು ಕಾಯಿನ್ ಸ್ಟಾರ್ಟ್ ಎಲ್ಲ ಕಟ್ ಆಗಿದೆ ಸರ್. ಮತ್ತೇನಂದ್ರೆ ಕಣ್ಣಿನ ಮೇಲೆ ಒಳಗಡೆ ಅದು ಹತ್ತಿದೆ ಸರ್. ಅದು ಕಣ್ಣು ಇನ್ನೂ ಸೂರು ಕೂಡ ಓಪನ್ ಆಗ್ತದೆ ಸರ್ ಕಣ್ಣ. ಸೊ ಅದನ್ನು ಸೀನಿಯರ್ ಡಾಕ್ಟರ್ ಬರ್ತಾರಂತ ಬಂದು ನೋಡಿ ಮಾಡಿ ಹೇಳ್ತೀನಿ ಅಂತಾರೆ ಸರ್. ಬಹಳಷ್ಟು ನನ್ನ ಮಗಳಿಗೆ ಭಯಂಕರವಾಗಿದೆ ಸರ್. ಎಷ್ಟು ದಿವಸ ಅಂದ್ರೆ ನಿನ್ನೆ ಸಾಯಂಕಾಲ ಮನೆಗೆ ನಮ್ಮ ಮಿಸ್ಸಸ್ ಒಬ್ರು ಇದ್ರು ಸರ್. ಅವ್ರಿದ್ರು ಒಳಗಡೆ ಟೀ ಮಾಡ್ಲಿಕ್ಕೆ ಅಂತ ಹೋಗಿದ್ರು. ಈಕಿ ನನ್ನ ಮಗಳು ಅದೇ ಟೈಮ್ನಲ್ಲಿ ಹೊರಗೆ ಬಂದಿದ್ದಾರೆ ಸರ್. ಹೊರಗೆ ಬಂದಾಗ ಅದು ಅಟ್ಯಾಕ್ ಮಾಡಿದ ತಕ್ಷಣ ಎಲ್ಲರೂ ಆಜುಬಾಜುದವರು ಅಂತ ಹೇಳ್ಬಿಟ್ಟು ಬಂದು ಬಿಡಿಸ್ಬಿಟ್ಟಿದ್ರು ಸರ್. ಇಲ್ಲಾಂದ್ರೆ ನಂದು ಈಗ ಈ ಸಿಚುವೇಶನ್ ಅಲ್ಲಿ ಅಲ್ಲಿ ಯಾರು ಇದ್ದಿಲ್ಲ ಅಂದ್ರೆ ಇವತ್ತಿನ ನನ್ನ ಮಗಳು ನಾವು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸರ್. ಕಾರ್ಪೊರೇಷನ್ ನಾಯಿ ದಾಳಿಗಳೆಲ್ಲ ಎಲ್ಲ ಕಡೆ ಆಗ್ತಿದ್ವು ಸರ್. ಕಾರ್ಪೊರೇಷನ್ ಎಲ್ಲ ಕಡೆ ಆಗ್ತಿದ್ರು ಸರ್. ಈಗ ನೋಡ್ರಿ ಸರ್, ಬೆಳಗ್ಗೆ ಎದ್ದು ಕಸ ವಿಲೇವಾರಿ ಮಾಡೋರು ಬರ್ತಾರೆ ಸರ್. ಅವ್ರಿಗೆ ಗೊತ್ತಿರ್ತದೆ, ಕಾರ್ಪೊರೇಷನ್ ಬರ್ತಾರೆ ಸರ್, ಕಸ ವಿಲೇವಾರಿ ಮಾಡಕ್ ಬರ್ತಾರ. ಬೈದ ತಕ್ಷಣ ಅವ್ರಿಗೆ ಗೊತ್ತಿರ್ತದೆ ಈ ಏರಿಯಾದಾಗ ಎಷ್ಟು ನಾಯಿಗಳದಾವ, ಏನದ ಏನ್ ಸುದ್ದಿ ಅಂತ ಹೇಳಿ. ಸೊ ಅವರಾದ್ರೂ ಅವ್ರ ಮೇಲಿನ ಅಧಿಕಾರಿಗಳಿಗೆ ಹೇಳಿ ಇದನ್ನ ನಾಯಿಗಳನ್ನ ಹಿಡ್ಕೊಂಡು ದೂರ ಎಲ್ಲಾದ್ರೂ ಬಿಡ್ಬೇಕು ಮಾಡಿ ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಮಾಡ್ಬಿಡ್ಬೇಕಿತ್ತು ಸರ್. ಅವರು ಕೂಡ ಮಾಡಲಿಲ್ಲ. ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಪೊರೇಟರ್ ಏನಿದಾರ, ಸೊ ಅವರು ಜನಸ್ಪಂದನ ಮಾಡಿ ಅವ್ರಿಗೆ ಏನ್ ಪ್ರಾಬ್ಲಮ್ ಏನಿಲ್ಲ, ಈ ನಾಯಿಗಳಿಂದ ಈ ಪ್ರಾಬ್ಲಮ್ ಆಗ್ತಿದಾವ. ಸೊ ಹಿಂಗಾಗಿ ಇವ್ರನ್ನ ಏನಾದ್ರು ಮಾಡ್ಬೇಕು ಅಂತ ಅವರು ಕೂಡ ಈ ಯಾವುದೇ ರೀತಿ ಒಂದು ನಿರ್ಧಾರ ತಗೊಳ್ಳಿ ಸರ್. ಕಾರ್ಪೊರೇಷನ್ ಹಾ ಸರ್. ಈಗ ನಮ್ಮಂತವ್ರು ಮಿಲ್ ವರ್ಗದವ್ರು ಏನ್ ಮಾಡ್ಬೇಕು ಸರ್? ಸರ್ ಸ್ಟಿಚಸ್ ಏನ್ ಹಾಕಿಲ್ಲ ಸರ್. ಅವ್ರು ಸ್ಟಿಚಸ್ ಹಾಕ್ಲಿಕ್ಕೆ ಬರಲ್ಲ. ಅದ್ರೊಳಗೆ ಏನಪ್ಪಾ ಅಂದ್ರೆ ಕ್ರಿಮಿ ಕೀಟಗಳು ಇರ್ತಾವಂತ, ಬ್ಯಾಕ್ಟೀರಿಯಾಸ್ ಇರ್ತಾವಂತ. ಸೊ ಅದಕ್ಕೆ ಡೈಲಿ ಪ್ರತಿದಿನ ತೊಳ್ಕೊಂಡ್ ಹೋದ್ರೆ ಕ್ಯೂರ್ ಆಗ್ತದ ಅಂತ ಹೇಳಿದ ಡಾಕ್ಟರ್ ಸರ್. ಅಷ್ಟೇ, ಬಹಳಷ್ಟು ಸೀರಿಯಸ್ ಸರ್. ನನ್ನ ಹೆಸರು ಗುರುರಾಜ್ ಅಂತ ಹೇಳ್ಬಿಟ್ಟು ದೇವಿನಗರಲ್ಲಿ ಇರ್ತದೆ ಸರ್. ಸಂಜೆ ಸಾಯಂಕಾಲ 6 ಗಂಟೆ ಆಗಿದ್ರಿ ಸರ್. ಏನ್ ಮಾಡ್ತೀನಿ ಮಗಳು ಜಸ್ಟ್ ಮನೆಗೆ ಆಟ ಆಡ್ತಿದ್ರಿ. ಅಲ್ಲಿ ಹೊರಗ ಹುಡುಗರು ಆಟ ಆಡೋತಿ ಅಂತ ಈಕಿ ಜಸ್ಟ್ ಹೊರಗೆ ಹೋಗ್ಯಾಳ್ರಿ. ಓಡ್ನಿ ಹಾಕೊಂಡಿವ್ರಿ. ಹಿಂಗ ಓಡ್ನಿ ಹಾಕೊಂಡ್ ಹೊರಗೆ ಹೋಗ್ಯಾರಿ. ಆಕಿ ಕಾಣಿಸಿಲ್ರಿ, ನಾಯಿ ಬಂದಿದ್ರಿ. ಅದ್ ಈ ಕಡೆ ಮುಖ ಮಾಗ ನಿಂತಾರಿ. ಅದು ನಾಯಿ ನುಗ್ಗಿಸ್ ಕೊಟ್ಟದ್ರಿ, ತೆಳಗ್ ಹಾಕಿದ್ರಿ. ನುಗ್ಗಿಸ್ ಕೊಟ್ಟದ್ ತೆಳ ಬಿದ್ದಾರಿ. ಅದು ಮೊಟ್ಟಿಗೆ ಅಟ್ಯಾಕ್ ಮಾಡ್ಬಿಟ್ಟದ್ರಿ ಸರ್. ನಾವ್ ಹಂಗೆ ಓಡ್ಕೋತ ಹೊರಗೆ ಬಂದಿನಿ. ನಾವ್ ಒಳಗ್ ದೀಪ ಹಚ್ಚಕ್ ಹೋಗಿದ್ದಾರಿ. ಸಾಯಂಕಾಲ ಆಗಿದಂತೆ ಅಲ್ಲಿ 7-8 ಮಂದಿ ಕಡ್ದದ್ರಿ ಸರ್. ದೊಡ್ಡವ್ರಿಗೆ 2 ಕಡ್ದದ್ರಿ, ಸಣ್ಣ ಹುಡುಗರಿಗೆ ಕಡ್ದದ್ರಿ. ಅವರು ಬಂದಿರ್ರಿ ಇಲ್ಲಿ ಹಾಸ್ಪಿಟಲ್. ಅಲ್ಲಿ ಆಜು ಬಾಜು ಇದ್ದವ್ರಿ. ಆಕಿ ನಮ್ಮ ಮನೆಯಾಗ ಇದ್ರ ಆಯಿ ಇರ್ತಾರ್ರಿ. ಅವ್ರ ಅಲ್ಲೇ ಕುಂತಿರ್ರಿ. ಆಕಿ ಚೀರನೇ ನಾ ಹೊಡ್ಕೊತ್ ಬಂದಿನ್ರಿ ಹೊರಗೆ. ಬರ ತಕ್ಷಣ ಓಡ್ ಹೋಗಿತ್ರಿ ಅದ್ ನಾಯಿ. ಇಲ್ಲ ಅಂದ್ರ ಏನ್ ಮಾಡ್ತಿತ್ತು ಗೊತ್ತಿಲ್ರಿ ಸರ್. ಜಾಸ್ತಿ ಆಗ್ಯದ್ರಿ ಸ್ವಲ್ಪ. ಈಗ ಈ ಕಡೆ 8 ದಿನ ಆಯ್ತು ಬಾಳ ನಾಯಿಗಳು ಆಗ್ಯಾವ್ರಿ ಸರ್. ದೊಡ್ಡವ್ರಿಗೆ ಬಿ ಅಂಜಿಕೆ ಹೊಂಟದ್ರಿ. ಹಂಗ 8 ನಾಯಿಗಳು ಆಗ್ಯಾವ್ರಿ. ಹುಡುಗರಿಗೆ ಹೊಡೆದ್ ಯಾರು ಬಂದಿಲ್ರಿ. ಕಾರ್ಪೊರೇಷನ್ ಅವ್ರು ಕಂಪ್ಲೇಂಟ್ ಮಾಡಿದ್ರಿ, ಯಾರು ಬಂದಿಲ್ರಿ ಸರ್.